ಮಿಸ್ಟರ್ ಎಕ್ಸ್ ಸಿನಿಮಾ ಹೇಗಿದೆ ಅಂದ್ರೆ 99% ಜನರಿಗೆ ಈ ಸಿನಿಮಾ ನಿದ್ದೆ ತರಿಸುತ್ತೆ. ಸಿನಿಮಾದ ಸೌಂಡ್ ಕೇಳಿ ಎದ್ದೇಳ್ತಾರೆ, ಮತ್ತೆ ಅವರ ಟಾರ್ಚರ್ ನೋಡಿ ಮತ್ತೆ ನಿದ್ದಿಗೆ ಹೋಗ್ಬಿಡ್ತಾರೆ. ಫಸ್ಟ್ ಆಫ್ ಆಲ್ ಈ ಮಿಸ್ಟರ್ ಎಕ್ಸ್ ಸಿನಿಮಾ ನೋಡಿದ್ಮೇಲೆ ನನಗೆ ಹೇಗೆ ಅನಿಸಿತ್ತಪ್ಪ ಅಂದ್ರೆ ಇಷ್ಟ ಆಗ್ಲಿಲ್ಲ ಗುರು ಸಿನಿಮಾ. ಅಲ್ಟ್ರಾ ಪ್ರೋಮ್ಯಾಕ್ಸ್ ರೊಟೀನ್ ಸ್ಟೋರಿ ತರ ಇದೆ. ಟ್ರೈಲರ್ ನೋಡಿ, ಪೋಸ್ಟರ್ ನೋಡಿ ಒಂದ್ ಒಳ್ಳೆ ಸಸ್ಪೆನ್ಸ್, ಒಂದ್ ಒಳ್ಳೆ ಸ್ಪೈ ಸಿನಿಮಾ ಇರಬಹುದೇನಂತ ಎಕ್ಸ್ಪೆಕ್ಟ್ ಮಾಡಿದ್ನೆ. ಸಿನಿಮಾ ಓಪನ್ ಮಾಡಿ ನೋಡ್ತೀನಿ, ಒಂದ್ 2-3 ಸೀನ್ ಏನೋ ವರ್ಕೌಟ್ ಆಯ್ತು. ಬಟ್ ಉಳ್ಕಿ ಸೀನ್ಸ್ ಗಳೆಲ್ಲ ತುಂಬಾ ಅಂದ್ರೆ ತುಂಬಾ ವೀಕ್ ಆಗಿ ಹೋಗಿಬಿಟ್ಟಿದೆ. ಆರ್ಯಾರು ಸಿನಿಮಾಗಳು ಏನಾಗಿದೆಯೋ ನನಗಂತೂ ಗೊತ್ತಾಗ್ತಿಲ್ಲ. 4-5 ವರ್ಷ ಹಿಂದೆ ಅವರ ಸಿನಿಮಾಗಳು ನೋಡ್ತಾ ಇದ್ರೆ ಒಂದ್ ಒಳ್ಳೆ ಕಂಟೆಂಟ್ ಇರ್ತಿತ್ತು. ಆದ್ರೆ ಇವಾಗಿನ ಸಿನಿಮಾಗಳು ನೋಡ್ತಾ ಇದ್ರೆ ಹುಚ್ಚ ಹಿಡಿತಿದೆ. ಮಿಸ್ಟರ್ ಎಕ್ಸ್ ಸಿನಿಮಾದ ಸ್ಟೋರಿ ಸಿಂಪಲ್ ಆಗಿರುತ್ತೆ. ಏನಂದ್ರೆ ಏಜೆಂಟ್ ಆದ ನಮ್ಮ ಆರ್ಯಾಗೆ ಒಂದು ಮಿಷನ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದು ಒಂದು ವರ್ಕ್ ಬರುತ್ತೆ. ಆ ವರ್ಕ್ ನ ಕಂಪ್ಲೀಟ್ ಮಾಡ್ತಿರೋ ಟೈಮ್ ನಲ್ಲಿ ಎಮೋಷನಲ್ ಸೀನ್ಸ್ ಗಳಾಗಿರ್ಬೋದು, ತಂದೆ ಮಕ್ಕಳನ್ನ ಬಿಟ್ಟು ಹೋದ್ಮೇಲೆ ಅವರ ಪರಿಸ್ಥಿತಿ ಹೇಗಿರುತ್ತೆ, ಆಮೇಲೆ ಹೀರೋ ಅನಾಥ ಆಗಿರ್ತಾನೆ, ಆತ ಹೇಗೆ ಏಜೆಂಟ್ ಆಗ್ತಾನೆ, ಇವೆಲ್ಲ ತಿಳ್ಕೊಬೇಕಂದ್ರೆ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಸಹ ಇದೆ, ಹೋಗಿ ನೋಡಬಹುದು. ಇನ್ನು ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂದ್ರೆ ಖಂಡಿತ ಸ್ಕಿಪ್ ಮಾಡ್ಬಿಡಿ. ಯಾಕೆಂದ್ರೆ ಇದೇನು ಎ ಸರ್ಟಿಫಿಕೇಟ್ ಸಿನಿಮಾ ಅಲ್ಲ, ಅಡಲ್ಟ್ ಸೀನ್ಸ್ ಏನಿಲ್ಲ, ವಲ್ಗರ್ ವರ್ಡ್ಸ್ ಏನಿಲ್ಲ. ಬಟ್ ಆದ್ರೆ ಯಾಕೆ ಸ್ಕಿಪ್ ಮಾಡಂತ ಹೇಳ್ತಾ ಇದ್ದೇನೆಂದ್ರೆ ತಲೆಗೆ ಟಾರ್ಚರ್ ಕೊಡೋ ಸೀನ್ಸ್ ಗಳು ತುಂಬಾ ಜಾಸ್ತಿನೇ ಇದೆ, ಅದಕ್ಕೆ ಸ್ಕಿಪ್ ಮಾಡ್ಬಿಡಿ. ಸ್ಟಾರ್ಟಿಂಗ್ ಒಂದ್ 30 ಮಿನಿಟ್ಸ್ ಮತ್ತೆ ಇಂಟರ್ವ್ಯೂಲ್ ಇವೆಲ್ಲ ನೋಡಿದಾಗ ಒಂದ್ ಒಳ್ಳೆ ಸ್ಪೈ ಸಿನಿಮಾ ಅಂತ ಅನ್ಕೊಂಡಿದ್ನೆ. ಆಮೇಲೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ಈ ಸಿನಿಮಾದ ಹಣೆ ಬರ ಏನಂತ. 100 ಅಲ್ಲಿ 70% ಈ ಸಿನಿಮಾ ನಿಮ್ಗೆ ತುಂಬಾ ಅಂದ್ರೆ ತುಂಬಾ ಬೋರ್ ಹೊಡುತ್ತೆ, ಅಲ್ಲಲ್ಲಿ ತುಂಬಾ ಲ್ಯಾಗ್ ಅಂತ ಅನ್ಸುತ್ತೆ. VFX, ಸ್ಕ್ರೀನ್ ಪ್ರೆಸೆನ್ಸ್, ಆರ್ಯ ಅವರ ಆಕ್ಟಿಂಗ್, ಬ್ಯಾಕ್ ಗ್ರೌಂಡ್ ಸ್ಕೋರ್, ಸಿನಿಮಾಟೋಗ್ರಫಿ ಇವೆಲ್ಲ ತುಂಬಾ ವರ್ಕೌಟ್ ಆದ್ರೂ ಕೂಡ ಸ್ಟೋರಿ ಮಾತ್ರ ತುಂಬಾ ವೀಕ್ ಅಂತ ಅನ್ಸ್ಬಿಡ್ತು. ನೀವು ಫಸ್ಟ್ ಹಾಫ್ ಸಿನಿಮಾ ನೋಡಿದ್ಮೇಲೆ ಸ್ಟೋರಿ ಏನಂತ ಗೆಸ್ ಮಾಡ್ಬಿಡ್ತೀರಾ. ಓವರ್ ಆಗಿ ಹೇಳೋದಾದ್ರೆ ಇದೊಂದು ಆವರೇಜ್ ಸಿನಿಮಾ. ಜಾಸ್ತಿ ಮಂದಿಗೆ ಈ ಸಿನಿಮಾ ಇಷ್ಟ ಆಗದೆ ಇರಬಹುದು, ಆಕ್ಷನ್ ಲವರ್ಸ್ ಗೆ ಇಷ್ಟ ಆಗ್ಬೋದೇನೋ. ಒಂದ್ಸಲ ಟ್ರೈ ಮಾಡಿ, ಹಾಟ್‌ಸ್ಟಾರ್ ನಲ್ಲಿ ಇದೆ. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 2/5. ಆಲ್ರೆಡಿ ಈ ಸಿನಿಮಾ ನೀವೇನಾದ್ರೂ ನೋಡಿದ್ರೆ ನಿಮ್ಗೆ ಹೆಂಗ್ ಅನಿಸಿತ್ತು ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಕುರುಪ ಸಿನಿಮಾ ರಿವ್ಯೂ ಜೊತೆಗೆ ಸಿಗೋಣ.